ಜಿಎಸ್ಟಿ ವ್ಯವಸ್ಥೆ ಕೆಲ ವ್ಯಾಪಾರಿಗಳಿಗೆ ಅರ್ಥವಾಗದೇ ಇರಬಹುದು, ಆದರೆ ದೇಶದ ಬೆಳವಣಿಗೆಗೆ ಇದು ಮುಖ್ಯ ಅಂತಾರೆ ಜಿಎಸ್ಟಿ ಅಧಿಕಾರಿಗಳು ಮತ್ತು ಜಿಎಸ್ಟಿ ತಜ್ಞರು. ದೇಶದ ಜಿಎಸ್ಟಿ ಸಂಗ್ರಹ ವರ್ಷದಿಂದ ವರ್ಷಕ್ಕೆ ಹೆಚ್ಚಳವಾಗ್ತಾ ಇದೆ. 2025-26ರ ಆರ್ಥಿಕ ವರ್ಷದಲ್ಲಿ ಜಿಎಸ್ಟಿ ಸಂಗ್ರಹದಲ್ಲಿ ಮಹಾರಾಷ್ಟ್ರ ಮೊದಲ ಸ್ಥಾನದಲ್ಲಿದ್ದರೆ ಕರ್ನಾಟಕ ಸುಮಾರು 1.58 ಲಕ್ಷ ಕೋಟಿ ರೂಪಾಯಿ ಸಂಗ್ರಹದೊಂದಿಗೆ ಎರಡನೇ ಸ್ಥಾನದಲ್ಲಿದೆ. ಒಟ್ಟು ಜಿಎಸ್ಟಿ ಆದಾಯ ಎಷ್ಟಿದೆ ಅಂತ ನೋಡೋದಾದ್ರೆ ಏಪ್ರಿಲ್ 2025ಕ್ಕೆ 2,23,265 ಕೋಟಿ, ಇನ್ನು ಏಪ್ರಿಲ್ 2026ರವರೆಗೆ 2,42,702 ಕೋಟಿ. ಅಲ್ಲಿಗೆ ಬೆಳವಣಿಗೆ ನೋಡಿದ್ರೆ ಒಂದು ವರ್ಷದಲ್ಲಿ 8.7ರಷ್ಟು ಏರಿಕೆಯಾಗಿದೆ. ಇನ್ನು ನಿವ್ವಳ ಜಿಎಸ್ಟಿ ಆದಾಯ ಎಷ್ಟಿದೆ ಅಂತ ನೋಡೋದಾದ್ರೆ ಏಪ್ರಿಲ್ 2025ಕ್ಕೆ 1,96,618 ಕೋಟಿ ಇದ್ರೆ ಏಪ್ರಿಲ್ 2026ಕ್ಕೆ 2,10,909 ಕೋಟಿಯಷ್ಟಾಗಿ ಅದರ ಬೆಳವಣಿಗೆ 7.3ರಷ್ಟಿದೆ. ಈ ನಡುವೆ ಜಿಎಸ್ಟಿ ನೋಟಿಸ್ ಬಂದಿದ್ದು ಸಣ್ಣ ವ್ಯಾಪಾರಿಗಳಿಗೆ ಆತಂಕಕ್ಕೆ ಕಾರಣವಾಯಿತು. ನೋಟಿಸ್ ಯಾಕೆ ಬಂತು ಅನ್ನೋದಕ್ಕೆ ತಜ್ಞರು ಹೀಗೆ ಹೇಳ್ತಾರೆ. ಅವರ ಅಕೌಂಟ್ ಅಲ್ಲಿ ಇಫ್ ಇಟ್ ಹಸ್ ಕ್ರಾಸ್ಡ್ 40 lakhs ಸೇ ಆರ್ ಇಫ್ ಇಟ್ ಹಸ್ ಕ್ರಾಸ್ಡ್ 20 lakhs ಇನ್ ಕೇಸ್ ಆಫ್ ಸರ್ವಿಸಸ್, ಅವಾಗ ಏನ್ ಮಾಡಿದ್ದಾರೆ, ಅವರು ಅದನ್ನ ತಗೊಂಡು ಡೀಟೇಲ್ಸ್ ನೋಟಿಸ್ ಕೊಟ್ಟರು. ನೋಟಿಸ್ ಕೊಟ್ಟಾಗ ಈ 40 lakhs ಪೂರ್ತಿ ಅವ್ರ ಹತ್ರ ಏನು SBI ಅಕೌಂಟ್ ಅಲ್ಲಿ ಸೇರ್ಕೊಂಡಿದೆ ಅದು ಪೂರ್ತಿ ಬಿಸ್ನೆಸ್ ಇಂದಾನೆ ಅಂತ ಅವರು ಪ್ರೂವ್ ಮಾಡಬೇಕು. ಯಾರು ಡೀಲರು, ಹೌದು ಇದೆಲ್ಲ ಬಿಸ್ನೆಸ್ ಇಂದ ಬಂದಿದೆ, ನಾನು ರಿಜಿಸ್ಟ್ರೇಷನ್ ತಗೊಂಡಿಲ್ಲ, 40 lakhs ಕ್ರಾಸ್ ಆಗಿಬಿಟ್ಟಿದೆ. ಆ 40 lakhs ಅಲ್ಲಿ ನಿಮ್ಮ ಪರ್ಸನಲ್ ಪೇಮೆಂಟ್ಸ್ ಇರಬಹುದು, ಬೇರೆ ಬೇರೆ ರೀತಿಯಾದ ಟ್ರಾನ್ಸಾಕ್ಷನ್ ಅದೆಲ್ಲ ಸೇರಿ 40 lakhs ಆಗಿದೆ. ಅದರಿಂದ ನಿನಗೆ ರಿಜಿಸ್ಟ್ರೇಷನ್ ಯಾಕೆ ಕೊಡಬಾರದು, ನೀನು ಯಾಕೆ ತಗೋಬಾರದು, ದಟ್ ಈಸ್ ಇಂಪಾರ್ಟೆಂಟ್ ವರ್ಡಿಂಗ್ಸ್. ಆವಾಗ ನೋಟಿಸ್ ಕೊಟ್ಟಿರ್ತಾರೆ. ಚಿಕ್ಕಪೇಟೆ ವ್ಯಾಪಾರದ ಮೇಲೆ ಜಿಎಸ್ಟಿ ಬಿಸಿ, ಊಟ ಬಟ್ಟೆ ಮನೆ ಮೇಲೂ ಜಿಎಸ್ಟಿ. ಈ ಮಧ್ಯೆ ವಿವಿಧ ವಲಯಗಳ ಮೇಲಿರುವ ಜಿಎಸ್ಟಿ ನಿಗದಿ ಬಗ್ಗೆಯೂ ಕೆಲವು ಅಸಮಾಧಾನಗಳು ವ್ಯಕ್ತವಾಗಿದೆ. ಮನುಷ್ಯನಿಗೆ ಅಗತ್ಯವಿರುವ ರೋಟಿ ಕಪಡ ಮಕಾನ್ ಮೇಲೂ ಜಿಎಸ್ಟಿ ಹಾಕೋದು ಎಷ್ಟು ಸರಿ ಅನ್ನುವ ಪ್ರಶ್ನೆಗಳು ಕೇಳಿಬರುತ್ತಿವೆ. ಬೆಂಗಳೂರಿನ ಅತಿ ಹೆಚ್ಚು ವಹಿವಾಟು ನಡೆಯುವ ಚಿಕ್ಕಪೇಟೆಯ ವ್ಯಾಪಾರಿಗಳು ಜಿಎಸ್ಟಿ ನಿಗದಿ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. 2,500 ರೂಪಾಯಿ ಮೇಲಿನ ಬಟ್ಟೆ ಖರೀದಿಗೆ ಇರುವ ಶೇಕಡ 18ರಷ್ಟು ಜಿಎಸ್ಟಿಯನ್ನ 5%ಗೆ ಇಳಿಸಲು ಆಗ್ರಹಿಸಿದ್ದಾರೆ. ಮತ್ತೊಂದು ಕಡೆ ಅಪಾರ್ಟ್ಮೆಂಟ್ ನಿವಾಸಿಗಳು ಕೂಡ ವೆಲ್ಫೇರ್ ಅಸೋಸಿಯೇಷನ್ ಮೇಲಿನ ಶೇಕಡ 18ರ ಜಿಎಸ್ಟಿ ನ್ಯಾಯಯುತವಲ್ಲ ಅಂತ ಹೇಳಿದ್ದಾರೆ. ಇದನ್ನ ನೋಡಿದ್ರೆ, ಸರಿಯಾಗಿ ನೋಡಿದ್ರೆ ಗ್ರಾಹಕ್ ಅಂಡ್ ಬಿಸ್ನೆಸ್ ಮ್ಯಾನ್ ಇಬ್ಬರಿಗೆ ಲಾಸ್ ಇದೆ. ನಮಗೆ ಲಾಸ್ ಹೆಂಗಿದೆ ಅಂತ ನಾನು ಎಥೆನಿಕ್ ಶಾಪ್ ಇವಾಗ 2,500 ಮೇಲೆ ನೀವು 18% ಹಾಕಿದ್ದೀರಾ, ಬಿಲೋ 2,500 ನೀವು 5% ಹಾಕಿದ್ದೀರಾ. ಆ 12% ನಾವು ಆಲ್ರೆಡಿ ಪೇಡ್ ಮಾಡಿದೀವಿ. ಯಾಕಂದ್ರೆ ಡೈರೆಕ್ಟ್ ಫ್ರಮ್ ಮ್ಯಾನುಫ್ಯಾಕ್ಚರ್ ಎಲ್ಲಿಂದ ನಾವು ತಗೊಳ್ತೀವಲ್ಲ ಅಲ್ಲಿ ಬಿಲ್ಲಲ್ಲೇ ಟ್ಯಾಕ್ಸ್ ಏಡ್ ಆಗುತ್ತೆ 12%. 12% ಕಟ್ಟಿರೋದು ಮಾಲಿಗೆ ನಾವು 5%ಗೆ ಇವಾಗ ನಮಗೆ ಇನ್ಪುಟ್ ಸಿಗತ್ತೆ. 7% ಡೈರೆಕ್ಟ್ ನಮ್ಮ ಪ್ರಾಫಿಟ್ ಇಂದ ಲಾಸ್. ಕಂಪ್ಲೀಟ್ ಆಗಿರುವಂತಹ ಪ್ರಾಜೆಕ್ಟ್ ನೀವು ಪರ್ಚೇಸ್ ಮಾಡಕ್ ಹೋದ್ರೆ ಅವಾಗ ಜಿಎಸ್ಟಿ ಅಪ್ಲೈ ಆಗಲ್ಲ. ಸೊ ಅಂದ್ರೆ ಅಂಡರ್ ಕನ್ಸ್ಟ್ರಕ್ಷನ್ ಇರುವಂತಹ ಪ್ರಾಪರ್ಟಿಗಳನ್ನ ಪರ್ಚೇಸ್ ಮಾಡಕ್ಕೆ ಹೋದ್ರೆ ಮನೆ ಗ್ರಾಹಕರು ಅವರಿಗೆ 5% ಜಿಎಸ್ಟಿ ಕೊಡಬೇಕಾಗತ್ತೆ. ಒಂದು ಅಪಾರ್ಟ್ಮೆಂಟ್ ಅನ್ನ ತಗೊಂಡು ಒಂದು ಮನೆಯನ್ನ ತಗೊಂಡು ವಾಸಕ್ಕೆ ಇದ್ದಾಗ ಅಲ್ಲಿ ಒಂದು ಸಂಘ ಅಂತಿರುತ್ತೆ, ಅಲ್ಲೂ ಸಹ ಮೇಂಟೆನೆನ್ಸ್ ಅಂತ ಹೇಳ್ಬಿಟ್ಟು ಅಪಾರ್ಟ್ಮೆಂಟಿನ ವೆಲ್ಫೇರ್ ಅಸೋಸಿಯೇಷನ್ ಏನಿದೆ ಅದ ಮೇಂಟೆನೆನ್ಸ್ಗೆ 18% ಜಿಎಸ್ಟಿನ ಹಾಕ್ತಾ ಇದ್ದಾರೆ. ಅದು ಏನ್ ಮೇಂಟೆನೆನ್ಸ್, ಸರ್ಕಾರ ಮಾಡೋ ಕೆಲಸಗಳನ್ನ ಅಲ್ಲಿರುವಂತಹ ನಿವಾಸಿಗಳು ಸೇರ್ಕೊಂಡು ಮೇಂಟೈನ್ ಮಾಡ್ತಾ ಇದ್ದಾರೆ. ಅದಕ್ಕೂ ಸಹ 18% ಜಿಎಸ್ಟಿಯನ್ನ ಹಾಕುವಂತಹ ವ್ಯವಸ್ಥೆ ಇವತ್ತು ನಮ್ಮ ಸರ್ಕಾರದಲ್ಲಿದೆ. ಜಿಎಸ್ಟಿ ತಲೆಬಿಸಿ ಒಂದೆಡೆಯಾದ್ರೆ ಬ್ಯಾಂಕ್ಗಳಲ್ಲಿ ಮತ್ತೊಂದು ಸಮಸ್ಯೆಯೂ ಎದುರಾಗ್ತಾ ಇದೆ. ನೋಟುಗಳು ಸಂಗ್ರಹ ಕಡಿಮೆಯಾಯ್ತಾ? ಡಿಜಿಟಲ್ ಪಾವತಿ ಹೆಚ್ಚಳದಿಂದ ಸಮಸ್ಯೆ. ಜಿಎಸ್ಟಿಯ ಚರ್ಚೆ ಮಧ್ಯೆ ಮಾರುಕಟ್ಟೆಯಲ್ಲಿ ನೋಟುಗಳ ಚಲಾವಣೆ ಕಡಿಮೆ ಆಗಿರುವುದು ಗೊತ್ತಾಗ್ತಾ ಇದೆ. ಇದಕ್ಕೆ ಡಿಜಿಟಲ್ ಪೇಮೆಂಟ್ ಒಂದು ಕಾರಣವಾದರೆ ಮತ್ತೊಂದು ಕಾರಣ ಬ್ಯಾಂಕ್ಗಳಲ್ಲಿ ಕ್ಯಾಶ್ ಕ್ರಂಚ್ ಆಗಿರುವ ಮಾತುಗಳು ಇವೆ. ಬ್ಯಾಂಕ್ಗಳ ಕರೆನ್ಸಿ ಚೆಸ್ಟ್ಗಳಲ್ಲಿ ನೋಟುಗಳ ಸಮಸ್ಯೆ ಉಂಟಾಗಿರುವ ಬಗ್ಗೆ ಮಾಹಿತಿ ಲಭ್ಯವಾಗಿದೆ. ಈ ಬಗ್ಗೆ ಹೌದು ಸಮಸ್ಯೆ ಇದೆ ಎಂದು ಒಪ್ಪುವ ಬ್ಯಾಂಕ್ನವರು ಅಧಿಕೃತವಾಗಿ ಹೇಳಿಕೆ ಕೊಡಲು ಹಿಂದೇಟು ಹಾಕಿದ್ದಾರೆ. ಆದರೆ ಆರ್ಥಿಕ ತಜ್ಞರು ಮಾತ್ರ ಇದನ್ನ ಸ್ಪಷ್ಟಪಡಿಸಿದ್ದಾರೆ. 65,900 ಕೋಟಿ ರೂಪಾಯಿಗಳ ಕ್ಯಾಶ್ ಕ್ರಂಚ್ ಆಗಿರೋದು ನಿಜ. ಯಾಕೆ ಕ್ಯಾಶ್ ಕ್ರಂಚ್ ಆಗಿದೆ ಅಂದ್ರೆ ಈ ಮಾರ್ಚ್ ವೇಳೆಗೆ, ಅಂದ್ರೆ ಯಾವಾಗಲೂ ಫೈನಾನ್ಷಿಯಲ್ ಇಯರ್ ಎಂಡ್ ಆಗೋದು ಮಾರ್ಚ್ಗೆ, ಆ ಮಾರ್ಚಿನ ವೇಳೆಗೆ ಏನಾಗುತ್ತೆ, ಟ್ಯಾಕ್ಸ್ ಎಲ್ಲಾನು ಬ್ಯಾಂಕ್ಗಳಿಂದ ಜನ ಕಟ್ತಾರೆ. ಕಟ್ಬಿಟ್ಟು ಅದು RBIಗೆ ತಲುಪುತ್ತೆ, ಇಲ್ಲಾಂದ್ರೆ ಕೇಂದ್ರ ಬ್ಯಾಂಕಿನ ಎಕ್ಸ್ಚೆಕರ್ಗೆ ಹೋಗುತ್ತೆ.
ಈಗ ಹೋಗುವಾಗ ಬ್ಯಾಂಕ್ ಅಲ್ಲಿ ಆ ಮಟ್ಟದ ಕ್ಯಾಶ್ ಕಡಿಮೆ ಆಗುತ್ತೆ. ಒಂದು GST ಕಟ್ಟುವಾಗ ಇದು ಮಾರ್ಚ್ ಡೆಡ್ ಎಂಡ್ ಇರುತ್ತೆ, ಕಟ್ತಾರೆ. ಹಾಗೆ ಇನ್ಕಮ್ ಟ್ಯಾಕ್ಸ್ ಅನ್ನ ಕಟ್ತಾರೆ. ಸೊ ಈ ಎಲ್ಲ ಕಾರಣಕ್ಕಾಗಿ ಬ್ಯಾಂಕ್ಗಳಿಂದ ಹಣ ಡ್ರೈನ್ ಆಗಿ RBIಗೆ ಹೋಗುವಂಥದ್ದು. ಆಮೇಲೆ ಎರಡನೇ ವಿಚಾರ ಏನು ಅಂತಂದ್ರೆ, ನಾವಿಲ್ಲಿ ಗಮನಿಸಬೇಕಾಗೋದು ಏನು ಅಂತಂದ್ರೆ, ನಮ್ಮ ರೂಪಾಯಿ ಯುದ್ಧದ ಕಾರಣಕ್ಕಾಗಿ ಮತ್ತು ಅನಿಶ್ಚಿತತೆಯ ಕಾರಣಕ್ಕಾಗಿ ತುಂಬಾ ಡೌನ್ಫಾಲ್ ಆಗ್ತಾ ಇತ್ತು. ಡಾಲರ್ ಎದುರಿಗೆ ತುಂಬಾ ಕುಸಿತ ಕಂಡಿತ್ತು. ಅದು 94 ರೂಪಾಯಿ 78 ಪೈಸಾ ರೀಚ್ ಆಗಿತ್ತು. ಇನ್ನೇನು 95 ರೂಪಾಯಿ ರೀಚ್ ಆಗುತ್ತೆ ಎನ್ನುವಾಗ RBI ಇಂಟರ್ವ್ಯೂನ್ ಮಾಡಿ ಹೆಚ್ಚು ಕಮ್ಮಿ $20 ಬಿಲಿಯನ್ ಅಷ್ಟು ಹಣವನ್ನ ವ್ಯಯ ಮಾಡುತ್ತೆ. $20 ಬಿಲಿಯನ್ ಹಣವನ್ನ ಹಾಕುತ್ತೆ. ಸೊ ಹಾಕುವಾಗ ಎಗೇನ್ ನೀವು ಡಾಲರ್ಗೆ ಪುಷ್ ಕೊಡುವಾಗ ರೂಪಾಯಿನ ಕೊರತೆ ಸಹಜವಾಗಿ ಉಂಟಾಗುತ್ತೆ. ತೆರಿಗೆ ಸುಧಾರಣೆಯ ಭಾಗವಾಗಿ ಕೇಂದ್ರ ಸರ್ಕಾರ ತಂದಿರುವ GST ಪದ್ಧತಿ ಹಲವು ರೀತಿಯ ಚರ್ಚೆಗಳಿಗೆ ಕಾರಣವಾಗಿದೆ. ಗೊಂದಲಗಳಿಗೆ ಸರ್ಕಾರ ಯಾವ ರೀತಿ ಸ್ಪಷ್ಟನೆ ಕೊಡುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಒಟ್ನಲ್ಲಿ GST ನೋಟಿಸ್ಗೆ ಸಣ್ಣ ವ್ಯಾಪಾರಿಗಳು ಹೆದರಿರೋದು ಹೌದು. ಮತ್ತೊಂದು ಕಡೆ GST ಗ್ರೋತ್ ಬಗ್ಗೆ ಅಧಿಕಾರಿಗಳು ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಅಪಾರ್ಟ್ಮೆಂಟ್ಗಳ ಮೇಲಿರುವಂತಹ GSTಯನ್ನ ಕಡಿಮೆ ಮಾಡಬೇಕು ಅಂತ ಹೇಳಿ ನಿವಾಸಿಗಳ ಮಾತಾದ್ರೆ, ಮತ್ತೊಂದು ಕಡೆ ಜವಳಿ ಉದ್ಯಮದ ಮೇಲೆ ವಿಧಿಸುತ್ತಿರುವಂತಹ 18% GSTನ ಕಟ್ ಡೌನ್ ಮಾಡಬೇಕು ಅನ್ನೋ ಒಂದು ಮನವಿಗಳು ಕೂಡ ಕೇಳಿಬರ್ತಾ ಇದೆ. ಬ್ಯಾಂಕ್ ವಲಯದಲ್ಲಿ ನೋಟ್ಗಳ ಸಮಸ್ಯೆ ಇದ್ರೂ ಕೂಡ ಅದರ ಬಗ್ಗೆ ಕಮೆಂಟ್ ಮಾಡೋದಕ್ಕೆ ಯಾರು ಕೂಡ ಮುಂದಾಗ್ತಾ ಇಲ್ಲ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ದೀಪ್ತಿ ತೊಲ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. GST ವ್ಯವಸ್ಥೆ ಕೆಲ ವ್ಯಾಪಾರಿಗಳಿಗೆ ಅರ್ಥವಾಗದೇ ಇರಬಹುದು, ಆದರೆ ದೇಶದ ಬೆಳವಣಿಗೆಗೆ ಇದು ಮುಖ್ಯ ಅಂತಾರೆ GST ಅಧಿಕಾರಿಗಳು ಮತ್ತು GST ತಜ್ಞರು. ದೇಶದ GST ಸಂಗ್ರಹ ವರ್ಷದಿಂದ ವರ್ಷಕ್ಕೆ ಹೆಚ್ಚಳವಾಗ್ತಾ ಇದೆ. 2025-26ರ ಆರ್ಥಿಕ ವರ್ಷದಲ್ಲಿ GST ಸಂಗ್ರಹದಲ್ಲಿ ಮಹಾರಾಷ್ಟ್ರ ಮೊದಲ ಸ್ಥಾನದಲ್ಲಿದ್ದರೆ, ಕರ್ನಾಟಕ ಸುಮಾರು 1.58 ಲಕ್ಷ ಕೋಟಿ ರೂಪಾಯಿ ಸಂಗ್ರಹದೊಂದಿಗೆ ಎರಡನೇ ಸ್ಥಾನದಲ್ಲಿದೆ. ಒಟ್ಟು GST ಆದಾಯ ಎಷ್ಟಿದೆ ಅಂತ ನೋಡೋದಾದ್ರೆ, ಏಪ್ರಿಲ್ 2025ಕ್ಕೆ 2,23,265 ಕೋಟಿ. ಇನ್ನು ಏಪ್ರಿಲ್ 2026ರವರೆಗೆ 2,42,702 ಕೋಟಿ. ಅಲ್ಲಿಗೆ ಬೆಳವಣಿಗೆ ನೋಡಿದ್ರೆ ಒಂದು ವರ್ಷದಲ್ಲಿ 8.7ರಷ್ಟು ಏರಿಕೆಯಾಗಿದೆ. ಇನ್ನು ನಿವ್ವಳ GST ಆದಾಯ ಎಷ್ಟಿದೆ ಅಂತ ನೋಡೋದಾದ್ರೆ, ಏಪ್ರಿಲ್ 2025ಕ್ಕೆ 1,96,618 ಕೋಟಿ ಇದ್ರೆ, ಏಪ್ರಿಲ್ 2026ಕ್ಕೆ 2,10,909 ಕೋಟಿಯಷ್ಟಾಗಿ ಅದರ ಬೆಳವಣಿಗೆ 7.3ರಷ್ಟಿದೆ. ಈ ನಡುವೆ GST ನೋಟಿಸ್ ಬಂದಿದ್ದು ಸಣ್ಣ ವ್ಯಾಪಾರಿಗಳಿಗೆ ಆತಂಕಕ್ಕೆ ಕಾರಣವಾಯಿತು. ನೋಟಿಸ್ ಯಾಕೆ ಬಂತು ಅನ್ನೋದಕ್ಕೆ ತಜ್ಞರು ಹೀಗೆ ಹೇಳ್ತಾರೆ. Our account tell if it has crossed 40 lakhs say, or if it has crossed 20 lakhs in case of services. ಅವಾಗ ಏನ್ ಮಾಡಿದ್ದಾರೆ, ಅವರು ಅದನ್ನ ತಗೊಂಡು ಡೀಟೇಲ್ಸ್ ನೋಟಿಸ್ ಕೊಟ್ಟರು. ನೋಟಿಸ್ ಕೊಟ್ಟಾಗ ಈ 40 lakhs ಪೂರ್ತಿ ಅವ್ರ ಹತ್ರ ಏನು SBI ಅಕೌಂಟ್ ಅಲ್ಲಿ ಸೇರ್ಕೊಂಡಿದೆ ಅದು ಪೂರ್ತಿ ಬಿಸ್ನೆಸ್ ಇಂದಾನೆ ಅಂತ ಅವರು ಪ್ರೂವ್ ಮಾಡಬೇಕು. ಯಾರು ಡೀಲರು, ಹೌದು ಇದೆಲ್ಲ ಬಿಸ್ನೆಸ್ ಇಂದ ಬಂದಿದೆ, ನಾನು ರಿಜಿಸ್ಟ್ರೇಷನ್ ತಗೊಂಡಿಲ್ಲ, 40 lakhs ಕ್ರಾಸ್ ಆಗಿಬಿಟ್ಟಿದೆ. ಆ 40 lakhs ಅಲ್ಲಿ ನಿಮ್ಮ ಪರ್ಸನಲ್ ಪೇಮೆಂಟ್ಸ್ ಇರಬಹುದು, ಬೇರೆ ಬೇರೆ ರೀತಿಯಾದ ಟ್ರಾನ್ಸಾಕ್ಷನ್ ಅದೆಲ್ಲ ಸೇರಿ 40 lakhs ಆಗಿದೆ. ಅದರಿಂದ ನಿನಗೆ ರಿಜಿಸ್ಟ್ರೇಷನ್ ಯಾಕೆ ಕೊಡಬಾರ್ದು, ನೀನು ಯಾಕೆ ತಗೋಬಾರದು, ದಟ್ ಈಸ್ ಇಂಪಾರ್ಟೆಂಟ್ ವರ್ಡಿಂಗ್ಸ್. ಆವಾಗ ನೋಟಿಸ್ ಕೊಟ್ಟಿರ್ತಾರೆ. ಚಿಕ್ಕಪೇಟೆ ವ್ಯಾಪಾರದ ಮೇಲೆ GST ಬಿಸಿ. ಊಟ, ಬಟ್ಟೆ, ಮನೆ ಮೇಲೂ GST. ಈ ಮಧ್ಯೆ ವಿವಿಧ ವಲಯಗಳ ಮೇಲಿರುವ GST ನಿಗದಿ ಬಗ್ಗೆಯೂ ಕೆಲವು ಅಸಮಾಧಾನಗಳು ವ್ಯಕ್ತವಾಗಿದೆ. ಮನುಷ್ಯನಿಗೆ ಅಗತ್ಯವಿರುವ ರೋಟಿ, ಕಪಡ, ಮಕಾನ್ ಮೇಲೂ GST ಹಾಕೋದು ಎಷ್ಟು ಸರಿ ಅನ್ನುವ ಪ್ರಶ್ನೆಗಳು ಕೇಳಿಬರುತ್ತಿವೆ. ಬೆಂಗಳೂರಿನ ಅತಿ ಹೆಚ್ಚು ವಹಿವಾಟು ನಡೆಯುವ ಚಿಕ್ಕಪೇಟೆಯ ವ್ಯಾಪಾರಿಗಳು GST ನಿಗದಿ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. 2,500 ರೂಪಾಯಿ ಮೇಲಿನ ಬಟ್ಟೆ ಖರೀದಿಗೆ ಇರುವ ಶೇಕಡ 18ರಷ್ಟು GSTಯನ್ನ 5%ಗೆ ಇಳಿಸಲು ಆಗ್ರಹಿಸಿದ್ದಾರೆ. ಮತ್ತೊಂದು ಕಡೆ ಅಪಾರ್ಟ್ಮೆಂಟ್ ನಿವಾಸಿಗಳು ಕೂಡ ವೆಲ್ಫೇರ್ ಅಸೋಸಿಯೇಷನ್ ಮೇಲಿನ ಶೇಕಡ 18ರ GST ನ್ಯಾಯಯುತವಲ್ಲ ಅಂತ ಹೇಳಿದ್ದಾರೆ. ಇದನ್ನ ನೋಡಿದ್ರೆ, ಸರಿಯಾಗಿ ನೋಡಿದ್ರೆ ಗ್ರಾಹಕ್ ಅಂಡ್ ಬಿಸ್ನೆಸ್ ಮ್ಯಾನ್ ಇಬ್ಬರಿಗೆ ಲಾಸ್ ಇದೆ. ನಮಗೆ ಲಾಸ್ ಹೆಂಗಿದೆ ಅಂತ ನಾನು ಎಥೆನಿಕ್ ಶಾಪ್ ಇವಾಗ 2,500 ಮೇಲೆ ನೀವು 18% ಹಾಕಿದ್ದೀರಾ, ಬಿಲೋ 2,500 ನೀವು 5% ಹಾಕಿದ್ದೀರಾ. ಆ 12% ನಾವು ಆಲ್ರೆಡಿ ಪೇಡ್ ಮಾಡಿದೀವಿ. ಯಾಕಂದ್ರೆ ಡೈರೆಕ್ಟ್ ಫ್ರಮ್ ಮ್ಯಾನುಫ್ಯಾಕ್ಚರ್ ಎಲ್ಲಿಂದ ನಾವು ತಗೊಳ್ತೀವಲ್ಲ ಅಲ್ಲಿ ಬಿಲ್ಲಲ್ಲೇ ಟ್ಯಾಕ್ಸ್ ಏಡ್ ಆಗುತ್ತೆ 12%. 12% ಕಟ್ಟಿರೋದು ಮಾಲಿಗೆ ನಾವು 5%ಗೆ ಇವಾಗ ನಮಗೆ ಇನ್ಪುಟ್ ಸಿಗತ್ತೆ. 7% ಡೈರೆಕ್ಟ್ ನಮ್ಮ ಪ್ರಾಫಿಟ್ ಇಂದ ಲಾಸ್. ಕಂಪ್ಲೀಟ್ ಆಗಿರುವಂತಹ ಪ್ರಾಜೆಕ್ಟ್ ನೀವು ಪರ್ಚೇಸ್ ಮಾಡಕ್ ಹೋದ್ರೆ ಅವಾಗ GST ಅಪ್ಲೈ ಆಗಲ್ಲ.
ಸೊ ಅಂದ್ರೆ ಅಂಡರ್ ಕನ್ಸ್ಟ್ರಕ್ಷನ್ ಇರುವಂತಹ ಪ್ರಾಪರ್ಟಿಗಳನ್ನ ಪರ್ಚೇಸ್ ಮಾಡಕ್ಕೆ ಹೋದ್ರೆ ಮನೆ ಗ್ರಾಹಕರು ಅವರಿಗೆ 5% GST ಕೊಡಬೇಕಾಗತ್ತೆ. ಒಂದು ಅಪಾರ್ಟ್ಮೆಂಟ್ ಅನ್ನ ತಗೊಂಡು ಒಂದು ಮನೆಯನ್ನ ತಗೊಂಡು ವಾಸಕ್ಕೆ ಇದ್ದಾಗ ಅಲ್ಲಿ ಒಂದು ಸಂಘ ಅಂತ ಇರುತ್ತೆ, ಅಲ್ಲೂ ಸಹ ಮೇಂಟೆನೆನ್ಸ್ ಅಂತ ಹೇಳ್ಬಿಟ್ಟು ಅಪಾರ್ಟ್ಮೆಂಟಿನ ವೆಲ್ಫೇರ್ ಅಸೋಸಿಯೇಷನ್ ಏನಿದೆ ಅದ ಮೇಂಟೆನೆನ್ಸ್ಗೆ 18% GST ಹಾಕ್ತಾ ಇದ್ದಾರೆ. ಅದು ಏನ್ ಮೇಂಟೆನೆನ್ಸ್, ಸರ್ಕಾರ ಮಾಡೋ ಕೆಲಸಗಳನ್ನ ಅಲ್ಲಿರುವಂತಹ ನಿವಾಸಿಗಳು ಸೇರ್ಕೊಂಡು ಮೇಂಟೈನ್ ಮಾಡ್ತಾ ಇದ್ದಾರೆ. ಅದಕ್ಕೂ ಸಹ 18% GST ಹಾಕುವಂತಹ ವ್ಯವಸ್ಥೆ ಇವತ್ತು ನಮ್ಮ ಸರ್ಕಾರದಲ್ಲಿದೆ. GST ತಲೆಬಿಸಿ ಒಂದೆಡೆಯಾದ್ರೆ ಬ್ಯಾಂಕ್ಗಳಲ್ಲಿ ಮತ್ತೊಂದು ಸಮಸ್ಯೆಯೂ ಎದುರಾಗ್ತಾ ಇದೆ. ನೋಟುಗಳು ಸಂಗ್ರಹ ಕಡಿಮೆಯಾಯ್ತಾ? ಡಿಜಿಟಲ್ ಪಾವತಿ ಹೆಚ್ಚಳದಿಂದ ಸಮಸ್ಯೆ. ಜಿಎಸ್ಟಿಯ ಚರ್ಚೆ ಮಧ್ಯೆ ಮಾರುಕಟ್ಟೆಯಲ್ಲಿ ನೋಟುಗಳ ಚಲಾವಣೆ ಕಡಿಮೆ ಆಗಿರುವುದು ಗೊತ್ತಾಗ್ತಾ ಇದೆ. ಇದಕ್ಕೆ ಡಿಜಿಟಲ್ ಪೇಮೆಂಟ್ ಒಂದು ಕಾರಣವಾದ್ರೆ ಮತ್ತೊಂದು ಕಾರಣ ಬ್ಯಾಂಕ್ಗಳಲ್ಲಿ ಕ್ಯಾಶ್ ಕ್ರಂಚ್ ಆಗಿರುವ ಮಾತುಗಳು ಇವೆ. ಬ್ಯಾಂಕ್ಗಳ ಕರೆನ್ಸಿ ಚೆಸ್ಟ್ಗಳಲ್ಲಿ ನೋಟುಗಳ ಸಮಸ್ಯೆ ಉಂಟಾಗಿರುವ ಬಗ್ಗೆ ಮಾಹಿತಿ ಲಭ್ಯವಾಗಿದೆ. ಈ ಬಗ್ಗೆ ಹೌದು ಸಮಸ್ಯೆ ಇದೆ ಎಂದು ಒಪ್ಪುವ ಬ್ಯಾಂಕ್ನವರು ಅಧಿಕೃತವಾಗಿ ಹೇಳಿಕೆ ಕೊಡಲು ಹಿಂದೇಟು ಹಾಕಿದ್ದಾರೆ. ಆದರೆ ಆರ್ಥಿಕ ತಜ್ಞರು ಮಾತ್ರ ಇದನ್ನ ಸ್ಪಷ್ಟಪಡಿಸಿದ್ದಾರೆ.